ಬಿಗ್ ಬಾಸ್ 12ರಲ್ಲಿ ಸ್ಪರ್ಧಿಸಿದ್ದ ಸಾಫ್ಟ್ವೇರ್ ಇಂಜಿನಿಯರ್ ಸೂರಜ್ ಸಿಂಗ್ ಮನೆಯಿಂದ ಹೊರಬಂದ ನಂತರ ಪವಿತ್ರ ಬಂಧನ ಧಾರಾವಾಹಿಯ ನಾಯಕರಾದರು. ಸೀರಿಯಲ್ ಪ್ರಮೋಷನ್ಗೆ ಬಿಗ್ ಬಾಸ್ ಮನೆಗೆ ಹೋದರು. ಬಿಗ್ ಬಾಸ್ ಇತಿಹಾಸದಲ್ಲಿಯೇ ದಾಖಲೆಯೊಂದನ್ನು ಸೃಷ್ಟಿಸಿದ್ದು, ಅದರ ಬಗ್ಗೆ ನಟ ಹೇಳಿದ್ದೇನು? ಬಿಗ್ ಬಾಸ್ 12ರಲ್ಲಿ ಲವ್ವರ್ ಬಾಯ್ ಎಂದೇ ಫೇಮಸ್ ಆಗಿ ನಟಿ ರಾಶಿಕಾ ಶೆಟ್ಟಿ ಜೊತೆಗಿನ ಪ್ರೇಮ ಪ್ರಸಂಗದಿಂದ ಸಖತ್ ಸದ್ದು ಮಾಡಿದ್ದವರು ಸೂರಜ್ ಸಿಂಗ್. ಇದೀಗ ಸೂರಜ್ ಸಿಂಗ್ ಬಿಗ್ ಬಾಸ್ನಲ್ಲಿ ಹೊಸ ದಾಖಲೆ ಬರೆದಿದ್ದು, ಇದೀಗ ಬಯಲಾಗಿದೆ. ಟೆಟ್ಟಿಗೆ ಅವಕಾಶ. ಅಷ್ಟಕ್ಕೂ ಸೂರಜ್ ಸಿಂಗ್ ಸಾಫ್ಟ್ವೇರ್ ಇಂಜಿನಿಯರ್ ಆದವರು. ಅವರಿಗೆ ಅರಿವಿಲ್ಲದೆ ಅದೃಷ್ಟ ಒಲಿದಿತ್ತು. ಬಿಗ್ ಬಾಸ್ಗೆ ಅರಿವಿಲ್ಲದೆ ಕಾಲ್ ಬಂದಿತ್ತು. ಅದೂ ಕೂಡ ಅಚಾನಕ್ಕಾಗಿ ಬಂದಿದ್ದು ಅವರಿಗೆ ಅಚ್ಚರಿಯುಂಟುಮಾಡಿತ್ತಂತೆ. ನಟನೆ ಬರಲ್ಲ ಎಂದರೂ ಕೇಳಲಿಲ್ಲ. ಅದೃಷ್ಟ ಅಂದರೆ ಹಾಗೆಯೇ, ಒಂದರ ಹಿಂದೆ ಒಂದು ಬಂದುಬಿಡುತ್ತದೆ ಎನ್ನುವುದಕ್ಕೆ ಸೂರಜ್ ಅವರೇ ಸಾಕ್ಷಿ. ನಟನೆಯ ಗಂಧ ಗಾಳಿಯೂ ಇಲ್ಲದ ಸೂರಜ್ ಅವರಿಗೆ ಬಿಗ್ ಬಾಸ್ನಿಂದ ಹೊರಬರುತ್ತಿದ್ದಂತೆಯೇ ಸೀರಿಯಲ್ಗೆ ಆಫರ್ ಬಂತು. ನಟನೆಯೇ ಬರುವುದಿಲ್ಲ, ಏನು ಆಕ್ಟ್ ಮಾಡುವುದು ಎಂದು ಕೇಳಿದರೂ ಅದು ತಾನಾಗಿಯೇ ಬರುತ್ತದೆ, ನಿಮ್ಮಲ್ಲಿ ಆ ಕೆಪಾಸಿಟಿ ಇದೆ ಎಂದು ಕಲರ್ಸ್ ಕನ್ನಡ ವಾಹಿನಿಯ ಪವಿತ್ರ ಬಂಧನ ಧಾರಾವಾಹಿ ನಾಯಕನೇ ಆದರು. ಎಲ್ಲವೂ ಕನಸು. ಇದೊಂದು ಕನಸು ಎನ್ನಿಸುತ್ತಿದೆ. ಬಿಗ್ ಬಾಸ್ಗೆ ಹೋಗಿದ್ದೇ ಕನಸು ಎಂದುಕೊಂಡರೆ, ದಿಢೀರನೆ ಹೊರಕ್ಕೆ ಬರುತ್ತಿದ್ದಂತೆಯೇ ಸೀರಿಯಲ್ನಲ್ಲಿ ನನಗೆ ಅರಿವಿಲ್ಲದೆ ಅವಕಾಶ ಸಿಕ್ಕಿತ್ತು. ಇನ್ನೂ ಅದು ನಿಜನೋ ಸುಳ್ಳೋ ಎಂದು ಅರಗಿಸಿಕೊಳ್ಳಲು ಆಗುತ್ತಿಲ್ಲ. ಇದೇ ವೇಳೆ ತಮಗೆ ಅರಿವಿಲ್ಲದೆ ಬಿಗ್ ಬಾಸ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ದಾಖಲೆ ಸೃಷ್ಟಿಯಾಗಿರುವ ಬಗ್ಗೆಯೂ ಹೇಳಿದ್ದಾರೆ. ಅದೇನೆಂದರೆ, ಬಿಗ್ ಬಾಸ್ನಿಂದ ಹೊರಕ್ಕೆ ಬರುತ್ತಿದ್ದಂತೆಯೇ ಮತ್ತೆ ಬಿಗ್ ಬಾಸ್ ಮನೆಗೆ ಹೋಗಿದ್ದರು ಸೂರಜ್. ಅದಕ್ಕೆ ಕಾರಣ ಅವರು ನಟಿಸುತ್ತಿರುವ ಸೀರಿಯಲ್ ಪ್ರಮೋಷನ್ಗೆ. ಸೀರಿಯಲ್ ಪ್ರಮೋಷನ್. ಹೀಗೆ ತಮ್ಮದೇ ಸೀರಿಯಲ್ ಪ್ರಮೋಷನ್ಗೆ ಬಿಗ್ ಬಾಸ್ ಸ್ಪರ್ಧಿಯೊಬ್ಬರು ಹೊರಕ್ಕೆ ಹೋಗಿ ಮತ್ತೆ ಒಳಕ್ಕೆ ಬಂದಿರೋದು ಇದುವರೆಗೂ ನಡೆದಿಲ್ಲ. ಇದೇ ಮೊದಲು ಎಂದ ಸೂರಜ್ ಈ ಮೂಲಕ ದಾಖಲೆ ಬರೆದಿರುವುದಾಗಿ ಹೇಳಿದರು.